ಅಂದ್ರೆ ರಜತ್ ಅವ್ರಿಗೆ ಸಂಕಷ್ಟ ಸೊ ಹಾಗಾಗಿ ಇದು ಬಹಳ ದೊಡ್ಡ ತಪ್ಪು ಮತ್ತೆ ಯಾಕೆ ಅಂತಂದ್ರೆ ಈಗ ತಾನೇ ಒಂದು ವಿಡಿಯೋ ವೈರಲ್ ಆಗ್ತಾರೆ. ಅವ್ರು ಏನೋ ಒಂದು ಫೋಟೋ ಶೂಟ್ ಮಾಡೋ ಟೈಮಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಒಂದು ಸ್ಫೋಟಕ ವಸ್ತುವನ್ನ ಸಿಡಿಸ್ತಾರೆ. ಸೊ ಇದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಸಿಡಿಸಬಹುದಾ ಅಥವಾ ಕಾನೂನು ಬಾಹಿರ ಆಗತ್ತಾ? ಸೊ ಎಲ್ಲದಕ್ಕೂ ಮುಕ್ತವಾಗಿ ಚರ್ಚೆ ಮಾಡೋಣ. ನಮ್ ಜೊತೆ ಖ್ಯಾತ ವಕೀಲರಾದಂತಹ ಲೋಹಿತ್ ಹನುಮಾಪುರ ಅವರು ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡೋಣ. ಸರ್ ನಮಸ್ಕಾರ. ಹೇಳಿ ಸರ್. ತುಂಬಾ ವಿಚಾರವಾಗಿ ಮಾತಾಡಿದ್ವಿ. ಸೊ ಈ ವಿಚಾರದ ಬಗ್ಗೆ ಇದು ಕಾನೂನು ಅಡಿಯಲ್ಲಿ ಏನಾದ್ರು ಕಾನೂನು ಬಾಹಿರ ಆಗತ್ತಾ? ಹೇಗೆ, ಯಾವ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ, ಯಾವ ರೀತಿ ಸರ್ ಮಾಹಿತಿ ಕೊಡ್ಬೋದು? ಖಂಡಿತ. ಈಗ ಪೆಟ್ರೋಲಿಯಂ ಎಕ್ಸ್ಪ್ಲೋಸಿವ್ ಅಂಡ್ ಸೇಫ್ಟಿ ಆರ್ಗನೈಸೇಷನ್ ಅಂತ ಇದೆ. ಅಂದ್ರೆ ಪೆಟ್ರೋಲಿಯಂನ ಹೇಗೆ ಸೇಫ್ಟಿ ಆಗಿ ಇಟ್ಕೊಬೇಕು, ಅದು ಎಕ್ಸ್ಪ್ಲೋಸಿವ್ ಆಗಿರೋ ರೀತಿ ಏನ್ ಮಾಡ್ಕೊಬೇಕು, ಮತ್ತೆ ಅದನ್ನ ಏನ್ ಮಾಡ್ಕೊಬೇಕು, ಏನು ಉಪಯೋಗಿಸ್ಕೊಬೇಕು. ಅದೇ ರೀತಿ ಎಕ್ಸ್ಪ್ಲೋಸಿವ್ ಆಕ್ಟ್ ಏನ್ ಎಕ್ಸ್ಪ್ಲೋಸ್ ಮಾಡಬೇಕು, ಈ ಮ್ಯಾನುಫ್ಯಾಕ್ಚರ್ ಇವಾಗ ಬೆಟ್ಟ ಗಿಟ್ಟಗಳನ್ನ ಪುಡಿ ಮಾಡಿಸಿಡ್ಸು, ಅವೆಲ್ಲದಕ್ಕೂ ಕೂಡ ಪ್ರಿಕಾಷನರಿ ಮೆಷರ್ಮೆಂಟ್ಸ್ ಲೈಸೆನ್ಸ್ಗಳನ್ನ ಕೊಂಡ್ಕೊಂಡು ಮಾಡ್ಬೇಕಾಗುತ್ತೆ. ಏನೇ ಆಗಬೇಕು. ಕ್ರ್ಯಾಕರ್ಸ್ ಅಂತಂದ್ರೆ ನಾವು ಪಟಾಕಿಗಳನ್ನ ಹೊಡಿದೀವಲ್ಲ ಮುಂದೆ, ಅದು ಅಪ್ರೂವ್ಡ್ ಅಂಡ್ ಅನ್ಅಪ್ರೂವ್ಡ್ ಅಂತ. ಅಂದ್ರೆ ಇಷ್ಟೇ ಮಿತಿಯಾದ ಆಟೋಮಾಮ್ಗಳು, ಇಷ್ಟೇ ಮಿತಿಯಾದ ಲಕ್ಷ್ಮಿ ಪಟಾಕಿಗಳು, ಇಷ್ಟೇ ರೀತಿಯಾದಂಥದ್ದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ಹೇಳಿ ಮ್ಯಾನುಫ್ಯಾಕ್ಚರ್ ಕೊಟ್ಟಿರ್ತಾರೆ. ಅದನ್ನ ನಾವು ಕೊಂಡ್ಕೊಂಡ್ಬಂದು ನಾವು ಹೊಡಿತೀವಿ. ಆದ್ರೆ ಎಲ್ಲೋ ಒಂದು ಕಡೆ ಎಕ್ಸ್ಪ್ಲೋಸಿವ್ಸ್ ಅಂದ್ರೆ ಯಾವ್ದೇ ಲೈಸೆನ್ಸ್ ಅಂತ ಹಾಗೆ ನಾವೇ ತಯಾರು ಮಾಡೋದು, ಯಾವ್ದೋ ಒಂದು ಹಾರ್ಗ್ ಮಾಡಕ್ಕೋ ಅಥವಾ ಏನೋ ಒಂದು ಇದಕ್ಕೆ. ಸೊ ಅದು ನನಗೆ ಗೊತ್ತಿರುತ್ತೆ, ಇದು ಯಾರು ಓಡಾಡ್ತಿಲ್ಲ, ನಾನು ಇಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಯಾರು ಬರಲ್ಲ, ಆದ್ರೆ ನನಗೆ ಇದು ಏನಕ್ಕೋ ಬೇಕು ಅಂದಾಗ ಅದು ಇಲ್ಲಿಗೆ ಅದನ್ನ ನಾವು ಮಾಡಂಗಿಲ್ಲ. ಅದರ ಪರ್ಮಿಷನ್ ತಗೊಂಡು ಇಂಟಿಮೇಟ್ ಮಾಡಿ ಅದಕ್ಕೆ ಪ್ರಿಕಾಷನ್ಸ್ ತಗೊಂಡೇ ಮಾಡಬೇಕು ಅನ್ನೋಂಥದ್ದು ಕಾನೂನು, ದೇಶದ ಕಾನೂನು. ಈಗ ಒಬ್ಬ ವ್ಯಕ್ತಿ, ಆತ ಕಲಾವಿದ, ಆತನ ಮೇಲೆ ಬಂದಿರುವಂತದ್ದು ಅಲಿಗೇಷನ್ಸ್ ಏನು ಅಂದ್ರೆ ಪೆಟ್ರೋಲ್ ಅನ್ನ ಕವರ್ಗೆ ಸುತ್ತಿ ಅದನ್ನ ಕಟ್ಟಿ ಹಿಂದ್ಗಡೆ ಇಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಅದು ಬ್ಲಾಸ್ಟ್ ಮಾಡಿ ಈತ ಬೈಕಿಂದ ಇಳಿಯುವಂಥದ್ದು ಒಂದು ಏನೋ ಸ್ಟೆಂಟ್ ಏನೋ ಒಂದು ಶಾಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಇವತ್ತಿನ ವಿಚಾರ ನಡೀತಾ ಇದೆ. ಹಾಗಾಗಿ ನಾನು ಹೇಳೋದೇನು ಅಂದ್ರೆ ಇದು ಕ್ಲಿಯರ್ ಅಂಡ್ ಕಟ್ ಕ್ರಿಮಿನಲ್ ಕೇಸ್ ಆಗುತ್ತೆ, ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ. ಯಾಕಂದ್ರೆ ಎರಡನೇದು ಈ ಕೃತ್ಯ ಇದೆಯಲ್ಲ, ಇವತ್ತರೂ ತಮಗೂ ಗೊತ್ತಿತ್ತ, ನನಗೂ ಗೊತ್ತಿತ್ತ ಪೆಟ್ರೋಲ್ ಅನ್ನ ಕವರ್ ಸುತ್ತಿ ಈ ತರ ಹಿಂಗೆ ಡಮ್ ಅನ್ನೋ ನಿಮ್ಗೆ ಗೊತ್ತಿತ್ತ? ಇಲ್ಲ, ಖಂಡಿತ ಗೊತ್ತಿಲ್ಲ. ಇದನ್ನ ತಾವು ಎಲ್ಲಾ ಯುವಕರಿಗೆ ಅಥವಾ ಏನು ಸಮಾಜದಲ್ಲಿ ಇರುವಂತ ಮಕ್ಕಳುಗಳಿಗೆ ತಾವು ಈ ತರ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಬ್ಲಾಸ್ಟ್ ಅನ್ನುವಂಥದ್ದು ಬಾಂಬ್ ಅನ್ನ ಸಿಡಿಸುವಂಥದ್ದು, ಮಾನವ ಮಾಡಿರುವಂತ ಒಂದು ಬಾಂಬ್ಗಳು ಅನ್ನೋ ತರ. ಸೊ ಇದನ್ನ ತಾವು ಹೇಳ್ಕೊಟ್ರಿ. ಇದರಿಂದ ಈಗಾಗಲೇ ತಾವು ಸಿನಿಮಾ ನಟರುಗಳು ಲಾಂಗ್ ಮಚ್ಗಳನ್ನ ಇಟ್ಕೊಂಡು ಮೇನ್ ರೋಡ್ಗಳಲ್ಲಿ ತಮ್ಮ ಹುಟ್ಟಿದಬ್ಬಗಳಲ್ಲಿ ಕೇಕ್ ಅನ್ನ ಕಟ್ ಮಾಡಿ ಹೇಳ್ಕೊಟ್ರಿ. ಅದು ಯಾವ ರೀತಿ ನಡೆದೋಯ್ತು ಅಂದ್ರೆ, ಪಾಪ ಯುವಕರುಗಳು ಏನು ಪುಡಿ ರೋಡಿಗಳು ಅಥವಾ ಏನು ಈಗ ಬೆಳ್ಕೊಂಡು ಏನೋ ಇಲ್ದಿರೋ ಕೆಲಸದಲ್ಲಿ ನಾನು ರೋಡಿಸೋದೇ ನನ್ನ ಜೀವನ ಅನ್ನೋಂಥವ್ರು ತಲವಾರುಗಳನ್ನ ತಗೊಂಡ್ಬಂದು ಒಂದು 100 ಜನ 50 ಜನ ಇಟ್ಕೊಂಡು ರೋಡಲ್ಲಿ ಪಟಾಕಿ ಹೊಡ್ಕೊಂಡು ಕೇಕ್ ಕಟ್ ಮಾಡೋದು ಒಂದು ಶೋ ಆಗೋಯ್ತು. ಶೋಕಿ ಆಗೋಗ್ಬಿಟ್ಟು ಇದ್ರ ಕಲ್ಸ್ಕೊಟ್ಟಿದ್ ಯಾರು? ಇವರೇ ಸಿನಿಮಾ ನಟರುಗಳೇ. ಇವರು ದುಡ್ಡು ಮಾಡಕ್ಕೋಸ್ಕರ ಸ್ಟೆಂಟ್ಗಳನ್ನ ಮಾಡ್ತಾರಲ್ಲ, ಜನರಿಗೆ ಇಂಪ್ಯಾಕ್ಟ್ ಆಗೋ ರೀತಿ, ಅವರ ಮೆದುಳಿಗೆ ಹೋಗಿ ನೇರವಾಗಿ ತಲುಪೋ ರೀತಿ ಮಾಡ್ತಾರಲ್ಲ ಅಂತವ್ರೆ. ಸೊ ಹಾಗೆ ಇದನ್ನು ಕೂಡ ಹೇಳ್ಕೊಟ್ರಿ. ಅಂದ್ರೆ ಪೆಟ್ರೋಲ್ನ ಕವರ್ ಹಾಕಿ ಸುಟ್ಬಿಟ್ಟು ಅದೇನೋ ಮಾಡಿದ್ರೆ ದಮ್ ಹಿಂಗ್ ಬರುತ್ತೆ ಅನ್ನೋ ತರ ಹೇಳ್ಕೊಟ್ರಿ. ವೀಲಿಂಗ್ ಮಾಡೋದು ತಾವು ತೋರಿಸ್ಕೊಟ್ರಿ. ಸೊ ಹಾಗಾಗಿ ಇದು ಬಹಳ ದೊಡ್ಡ ತಪ್ಪು. ಮತ್ತೆ ಇದನ್ನ ಇಂಪ್ಯಾಕ್ಟ್ ಮಾಡಿದ್ರೆ ಇವಾಗ ಈತ ಪೆಟ್ರೋಲ್ ಎಷ್ಟು ಹಾಕಿದ್ರೆ ಗೊತ್ತಿಲ್ಲ, ಅತಿಯಾಗಿ ಯಾರೋ 1 ಲೀಟರ್ 2 ಲೀಟರ್ ಹಾಕಿ ಬ್ಲಾಸ್ಟ್ ಮಾಡಿದ್ರೆ ಏನಾಗುತ್ತೋ ಸುತ್ತಮುತ್ತ ಮನೆಗಳಿಗೆ ಏನಾಗ್ತದೆ. ಈ ರೀತಿ ಚಿತ್ರನಟರಿಗೆ ನೀವು ಒಂಚೂರು ಕಾಳಜಿ ಇಲ್ವಾ ತಲೆಯಲ್ಲಿ? ಏನ್ ತಿಂತೀರಿ? ಚೂರು ನೀನ್ ಇರೋ ತರ ಮಾಡೋಕೋಸ್ಕರ ಈ ತರ ಇಲ್ಲಿಗಲ್ ಆಗಿ ಅದನ್ನ ಪ್ರಿಪೇರು ಮಾಡೋದು ಹೇಳ್ಕೊಟ್ಟು ನಾನು ಈ ತರ ಮಾಡಿದೀನಿ ಅನ್ನೋವಂಥದ್ದು ಮಾಡಿದೆಯಲ್ಲ. ಸೊ ಇಟ್ ಈಸ್ ರಿಯಲಿ ಇಲ್ಲಿಗಲ್ ಥಿಂಗ್ಸ್. ಮತ್ತೆ ಆತನ ಬಗ್ಗೆ ಅದೇನೋ ಬೇರೆ ಬೇರೆ ಕೇಸ್ಗಳಿದೆ, ಅದ್ರ ಬಗ್ಗೆ ಒಂದು ಪ್ರಸ್ತಾಪನೆ ಬೇಕಾಗಿಲ್ಲ. ಮಹಾನ್ ವ್ಯಕ್ತಿಗಳ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಸಮಾಜದಲ್ಲಿ ಏನ್ ಮಾಡ್ತಾ ಇದೀವಿ? ಬರೀ ಕೇಸ್ ಸಾಕಾಗಲ್ಲ. ಜಸ್ಟ್ ಎ ಕೇಸ್ ಇಸ್ ನಾಟ್ ಎನಫ್. ಚಿತ್ರ ನಟಕವಾಗಿ ಏನು ಚಲನಚಿತ್ರ ಮಂಡಳಿ ಇದೆಯಲ್ಲ,
ಏನ್ ಮಾಡ್ತಿದ್ದೀರಿ ಸರ್? ನಿಮ್ಮ ಒಂದು ಅಸೋಸಿಯೇಷನ್ ಕೆಳಗಡೆ ಎಲ್ಲರೂ ಬರ್ತಾರೆ. ಹೌದು. ಅವರು ಜೈಲ್ಗೆ ಹೋಗಿ ಬಂದ್ರು ನೀವು ಚಾನ್ಸ್ ಮಾಡ್ಬೋದು, ಶೂಟಿಂಗ್ ಮಾಡ್ಬೋದು. ಅವ್ರು ತಪ್ಪು ಮಾಡಿದ್ರು ಅವ್ರಿಗೆ ಶೂಟಿಂಗ್ ಮಾಡ್ಬೋದು. ಅವ್ರು ಏನ್ ಮಾಡಿದ್ರು ನೀವು ಅವ್ರನ್ನ ಒಪ್ಕೊಂತೀರಲ್ಲ, ನಿಮ್ಗೆ ಏನಕ್ಕೆ ಮತ್ತೆ ಮಂಡಳಿ ಅನ್ನೋ. ಸೊ ಹಾಗಾಗಿ ವಿ ಡೋಂಟ್ ಅಕ್ಸೆಪ್ಟ್ ದಿಸ್. ಇದು ಆಗ್ಬಾರ್ದು. ಸರಿ, ಪೊಲೀಸರು ಕೂಡ ಹೇಳಿ. ಒಂದು ಪ್ರಶ್ನೆ ಏನಂದ್ರೆ, ಈಗ ಮೇಕಿಂಗ್ ಮಾಡಿರೋ ವಿಡಿಯೋನೇ ತುಂಬಾ ಸಮಾಜಕ್ಕೆ ಮಾರಕ ಆಗುತ್ತಾ, ಅಥವಾ ಹೆಂಗೋ ಬ್ಲಾಸ್ಟ್ ಮಾಡದ ಏನೋ ಒಂದು ಶಾರ್ಟ್ ತೆಗೆದ, ಆ ಶಾರ್ಟ್ ತೆಗೆದ್ಬಿಟ್ಟು ಜನಕ್ಕೆ ಅವ್ರು ಬಿಲ್ಡಪ್ ಶಾರ್ಟ್ಸ್ ಕೊಟ್ರು, ಸೊ ಅದು ಬಾಹಿರ ಆಗುತ್ತೆ? ಮೇಕಿಂಗ್ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟ್ ಸರ್. ಈಗ ಒಂದು ಬಾಂಬ್ ತಯಾರಿಕೆಯನ್ನ ತೋರಿಸಿದ್ರು, ನಾನು ತೋರಿಸ್ಕೊಟ್ಬಿಟ್ರೆ ಯಾರ್ಯಾರು ಏತಿದ್ದಕ್ಕೆ ಉಪಯೋಗಿಸ್ಕೊಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್ ಜಮೀನು ವಿವಾದಗಳು ಇದ್ದಾವೆ, ಕಿತ್ತಾಡ್ಕೊಂತಾರೆ, ಅಣ್ಣ ತಂದ್ರು ಏನು ಒದ್ದಾಡ್ಕೊಂತಾರೆ. ಎಷ್ಟೋ ಒಂದು ಮೆದೆಗಳಿಗೆ ಇವತ್ತು ಸೇಡಲ್ಲಿ ಹಳ್ಳಿಗಳಲ್ಲಿ ಬೆಂಕಿ ಇಡ್ತಾರೆ ಸರ್. ಹೌದು, ಹುಲ್ಲಿನ ಮೆದೆಗೆ. ಅವನೇನೋ ಒಂದ್ ಜಾಸ್ತಿ ಬಂದೋಯ್ತು ಅವನ ಊಟ ಅಂತ ಮನೆಗಳಿಗೆ ಬೆಂಕಿ ಹಚ್ಚೋ ಅಂತ ಕನ್ಸ್ಕೊಂಡು, ಇವೆಲ್ಲವೂ ಕೂಡ ಎಲ್ಲೋ ಒಬ್ಬರಿಗೆ ನೀವು ಏನೋ ಒಂದು ಹೇಳಿಕೊಟ್ಟ ಹಾಗೆ. ಹಾಗಾಗಿ ಇದನ್ನೆಲ್ಲವೂ ಕೂಡ ತೋರಿಸಬಾರ್ದು. ಒಂದು ದೊಡ್ಡ ಪರದೆನೇ ಬಿಟ್ಟಿದೆ ಕಾನೂನು. ಈಸಿಯಸ್ಟ್ ಟಾಸ್ಕು. ಇವತ್ತು ಮಕ್ಕಳುಗಳು, ನಾನು ಹೇಳ್ತೀನಿ, 13 ವರ್ಷದ 14 ವರ್ಷದ ಮಕ್ಕಳುಗಳು ಬರ್ತಡೇಗಳನ್ನ ಆಚರಣೆ ಮಾಡಿಸ್ಕೊಳಕ್ಕೆ ಪಟಾಕಿಗಳನ್ನ ಸಿಡಿಸ್ಕೊಂಡು ಕೇಕ್ ಕಟ್ ಮಾಡುವಂಥದ್ದು ನಾನು ಕಣ್ಣಾರೆ ನೋಡಿದ್ವಿ. ಇವೆಲ್ಲ ನೀವು ಹೇಳ್ಕೊಟ್ಟಿರುವಂತದ್ದೇ. ಉಮಾಶ್ರೀ ಅವರು ಅಥವಾ ತಾರಾ ಅವರು ಒಂದ್ಸಲಿ ಎಲ್ಲೋ ಹೇಳಿದ್ರು, ಯಾವುದೋ ಒಂದು ಕಾರ್ಯಕ್ರಮಗಳು, ನಾನು ಅವಾಗ ಸೆಕೆಂಡ್ ಆ ಮಗು ಪಿಕ್ಚರ್ ನಾನು ಇರುವಂತ ಡೈಲಾಗ್ಗಳು ಹಂಗೆ ಹೇಳುತ್ತಲ್ಲ, ಹಾಗಾದ್ರೆ ಸಮಾಜದಲ್ಲಿ ನಮ್ಮ ಕಾಳಜಿ ಎಷ್ಟಿದೆ ಅಲ್ವಾ ಅನ್ನುವಂಥದ್ದು. ಹಾಗಾಗಿ ನಿಮ್ ಕಾಳಜಿಗಳು ಏನು, ನೀವೇನ್ ಹೇಳ್ಕೊಡ್ತಾ ಇದ್ದೀರಿ? ಆಯ್ತಪ್ಪ, ನೀನ್ ಸ್ಟೆಂಟ್ ಮಾಡ್ದೆ, ನೀನ್ ಅದ್ಭುತವಾದ ಫಿಗರು, ನೀನ್ ಬಿಡಪ್ಪ, ಆಯ್ತು, ಯಾರು ನಿನ್ ಮುಟ್ಟಕ್ಕೆ ಆಗಲ್ಲ, ದೊಡ್ಡ ಹೀರೋ, ಮುಗಿದೋಯ್ತು. ಆ ನಾಯಕ ಅನ್ನುವಂಥದ್ದು ಬರೀ ಅದಲ್ಲ. ಆ ನಾಯಕ ಅನ್ನೋದಕ್ಕೆ ಕೆಲವು ಒಳ್ಳೆಯ ತತ್ವ ಸಿದ್ಧಾಂತಗಳನ್ನು ಕೂಡ ಅಳವಡಿಸ್ಕೊಂಡ್ರೆ ಎಲ್ಲರೂ ಒಪ್ಕೊಳ್ಳಬಹುದು. ಈಗ ಕವರಲ್ಲಿ ಹಾಕೋದು, ಇಡೋದು, ಮಾಡೋದು, ಹೊಡ್ಬಿಡೋದು, ಏನ್ ಸೂಪರ್ ಮ್ಯಾನ್ ಏನಪ್ಪ, ಸ್ಪೈಡರ್ ಮ್ಯಾನ್. ಯಾರೇ ಏನೇ ಆದ್ರೂ ಬೆಳಗ್ಗೆ ಅಂದ್ರೆ ಅವ್ರ ಹಣ್ಣು ಅವರೇ ತೊಳ್ಕೊಬೇಕು ಸರ್. ಡೋಂಟ್ ಟೇಕ್ ಮಿ ರಾಂಗ್, ಸತ್ಯ ಇದು. ಬಟ್ ನೀವೇನು ಹೇಳ್ಕೊಡ್ತಾ ಇದ್ದೀರಿ? ವಾಟ್ ಆರ್ ಟೀಚಿಂಗ್? ಸೊ ಹಾಗಾಗಿ ಪೊಲೀಸರು ಪರ್ಮಿಷನ್ಸ್ ನ ತಗೊಂಡಿದ್ರೆ ಅವ್ರೇನು ಕಂಪ್ಲೇಂಟ್ ಕೊಡೋದು? ಯಾವ ರೀತಿ ಕಂಪ್ಲೇಂಟ್ ಆಗ್ತವೆ? ಒಂದು ಪಬ್ಲಿಕ್ ರೋಡ್, ಎಲ್ರಿಗೂ ಸೇರಿದಂಥದ್ದು, ಅದಕ್ಕೆ ಡ್ಯಾಮೇಜ್ ಆದ್ರೆ ಯಾಕೆ ಕೊಡ್ತಾರೆ? ಪಬ್ಲಿಕ್ ರಸ್ತೆ. ಮತ್ತೆ ಆ ರಸ್ತೆಯನ್ನ ಆ ಜಾಗದಲ್ಲಿ ಆ ಪೊಲೀಸ್ ಸ್ಟೇಷನ್ ಅವರಿಗೆ ಆ ಮಾಹಿತಿ ಇದೆಯಾ, ಹಿಂಗ್ ಮಾಡ್ತಾ ಇದೀವಿ, ಈ ರೀತಿ ಆಗ್ತಾ ಇದಾವೆ ಅನ್ನುವಂಥದ್ದು ಇದ್ರೆ, ಪರ್ಮಿಷನ್ ಇದ್ರೆ, ಆ ಪರ್ಮಿಷನ್ ಅಲ್ಲಿ ಪೊಲೀಸರು ಕೂಡ ಇನ್ವಾಲ್ವ್ ಆಗ್ತಾರೆ. ಯಾಕಂದ್ರೆ ಅದೇನ್ ನೀವು ಟ್ರಯಲ್ ಅಲ್ಲಿ ತೋರಿಸಿದೀವಿ, ಆ ಕವರ್ ಅಲ್ಲಿ ಪೆಟ್ರೋಲ್ ಹಾಕೋದು, ಸುರಿಯೋದು, ಇಡೋದು, ಅವ್ಯಾವನು ಕೂಡ ತೋರ್ಸೋಂಗಿಲ್ಲ. ಒಂದ್ ವೇಳೆ ಪರ್ಮಿಷನ್ ತಗೊಂಡಿದ್ರು ಮೇಕಿಂಗ್ ತೋರ್ಸಂಗಿಲ್ಲ, ಅಂದ್ರೆ ಹೆಂಗ್ ಮಾಡ್ತೀವಿ, ಯಾವ ತರ, ಡೆಫಿನೆಟ್ಲಿ ತೋರ್ಸೋಂಗಿಲ್ಲ. ಯು ಕೆನಾಟ್ ಶೋ ದಟ್. ನೀವು ತೋರ್ಸೋಂಗೇ ಇಲ್ಲ. ಸಿನಿಮಾಗಳಲ್ಲೂ ಅಷ್ಟೇ, ನಾವು ಯಾವುದೇ ಒಂದು ಕೆಟ್ಟು ಕೊಲೆ ಇದೆಲ್ಲ ಬಂದಾಗ ಅದ ತೋರಿಸಲ್ಲ, ಬ್ಲರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಡಕಾಯತ್ ರೀತಿ ಸಿನಿಮಾ ಇತ್ತು, ದಂಡುಪಾಳ್ಯ ಅನ್ನೋ ಸಿನಿಮಾದಲ್ಲಿ ಅವರು ಮಾಡಂತ ಈ ಹಿಂಸೆ, ಕರ್ತನ ಕುಯ್ಯುವಂಥದ್ದು, ಏನೇ ಇಂತಿರ್ಬೋದು, ಅದನ್ನ ತೋರಿಸ್ಲಿಲ್ಲ, ಬ್ಲರ್ ಮಾಡ್ತಾರೆ. ಸೆನ್ಸಿಟಿವ್ ಥಿಂಗ್ಸ್ ತೋರಿಸಬಾರ್ದು. ಯಾಕಂದ್ರೆ ಅವೆಲ್ಲವೂ ಕೂಡ ಯಾವುದೋ ಒಂದು ಕ್ರೈಮ್ ಅಲ್ಲಿ ಯಾರೋ ಒಬ್ಬ ಅದನ್ನ ಉಪಯೋಗಿಸ್ಬಿಡ್ತಾನೆ ಅನ್ನೋದು. ಇದಂತೂ ನಾನು ಹೇಳ್ತಿಲ್ವಾ, ಈ ರೀತಿನೂ ಕೂಡ ಈಸಿಯಾಗಿ ಬಾಂಬ್ಗಳನ್ನ ಬ್ಲಾಸ್ಟ್ ಮಾಡಿ ನಾನು ಹಿಂದ್ಗಡೆ ನನ್ನ ಗಾಡಿಯಿಂದ ಹೇಳಿದ್ರೆ, ಈ ಅಪ್ಪ ಗಾಡಿಯಿಂದ ಹೇಳ್ದ, ನಾಳೆ ಬಿಡ ಸೈಕಲ್ ಹೋಗ್ಬಳಿತಾನೆ ಹುಡುಗ ಅವನೂರಲ್ಲಿ, ಒಂದು 1 ಲೀಟರ್ ಪೆಟ್ರೋಲ್ ಹಾಕೊಳ್ಳೋದು, ಏನೋ ಅವ್ರು ಹೇಳ್ಕೊಟ್ಟಿದ್ದಾರಲ್ಲ, ಅಳತೆ ಮಾಡೋದು, ಅವ್ನು ಸೈಕಲ್ ಇಳಿಯೋದು. ಇನ್ನೊಂದು ಗೊತ್ತಾ ಸರ್, ಸ್ಮೋಕಿಂಗು ಕೂಡ ನೀವು ವಿತೌಟ್ ಕಾಷನ್ ತೋರ್ಸಾಗೇ ಇಲ್ಲ. ಅದಕ್ಕೆ ಇದು ಬರುತ್ತೆ, ಕಾಷನ್ ಇದೇ ಇರುತ್ತೆ ಅಲ್ವಾ? ಯಾಕಂದ್ರೆ ಜನ ಇಂಪ್ಯಾಕ್ಟ್ ಆಗ್ತಾರೆ, ಸಮಾಜದಲ್ಲಿ ಇನ್ನೊಂದು ಮೆಸೇಜ್ ಬರ್ತದೆ ಅನ್ನೋದಕ್ಕೋಸ್ಕರ ಇವೆಲ್ಲವೂ. ಈಗೆಲ್ಲವೂ ಗಾಳಿ ತೂರಿ ನಾನ್ ಸೂಪರ್ ಸ್ಟಾರ್, ನಾನ್ ಹೀರೋ, ನಾನು ಅದ್ಭುತವಾದ ನಟ, ನಾನು ಇದು ಅಂದ್ರೆ ಒಪ್ಪಕ್ ಸಮಾಜ ಇಲ್ಲ ಸರ್. ಹಾಗೆ ಹೋಗ್ತಾ 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 ಎಲ್ಲೋ ಒಂದ್ ಕಡೆ ಮರೆಯಾಗೋಗ್ತಾರೆ, ಅಥವಾ ಮರೆಯಾದ್ರೂ ಪರವಾಗಿಲ್ಲ, ನೋಡ್ದಾಗೆಲ್ಲ ಜನರು ತುಪ್ಪಿಯೋ ರೀತಿ ಮಾಡ್ಕೊಂಡ್ಬಾರ್ದು. ಯಾಕಂದ್ರೆ ಇವತ್ತು ತಂದೆ ತಾಯಿ ಎತ್ತಿರುವಂತ ಮಕ್ಕಳುಗಳನ್ನ ಸಮಾಜದಲ್ಲಿ ಬಿಡಕ್ಕೆ ಭಯ. ಇನ್ನು ಇವರು ಈಸಿಯಾಗಿ ಈ ತರ ತೋರಿಸಿದಾಗ ಅದೇನೋ ಇನ್ನೊಂದಾದಾಗ ಇವರು ಒಂದು ತಪ್ಪುಗಳಿಂದ ಆ ಮಕ್ಕಳುಗಳು ಎಲ್ಲೋ ಹೋಗ್ತಾ ಇರ್ತಾರೆ. ಅಲ್ಲ ಸರ್, ಒಬ್ಬ ಮನುಷ್ಯ ಒಂದ್ಸಲ ತಪ್ಪು ಮಾಡ್ಬೋದು. ಈಗ ಗೊತ್ತಿದ್ದು ಏನೋ ಉದ್ದೇಶ ಮಾಡಿದೀನಿ, ನನ್ನ ಉದ್ದೇಶ ಬೇರೆ ಇತ್ತು, ಬಟ್ ಬೇರೆ ಉದ್ದೇಶ ಆಗುತ್ತೆ, ಓಕೆ. ಆಲ್ರೆಡಿ ಒಂದು ತಪ್ಪು ಮಾಡಿ ಸಿಕ್ಕಾಕೊಂಡಿದ್ರು, ಅಂದ್ರೆ ಯಾವ್ದಾದ್ರು ರೋಡಲ್ಲಿ ಮಚ್ಚನ ತೋರಿಸುವಂತದ್ದು, ಮತ್ತೆ ಇದೇ ವಿಷಯದಲ್ಲಿ ಸ್ಫೋಟಕ ವಸ್ತುನ ಇನ್ನೊಬ್ರು ಯಾರೋ ಒಬ್ಬ ಬೇರೆ ವ್ಯಕ್ತಿ
ತೋರಿಸಿ ಅದು ಒಂದು ವೈರಲ್ ಆಗಿತ್ತು. ನೀರಿಗೆ ಎಸೆಯುವಂಥದ್ದು ಇನ್ನೊಬ್ಬ ವ್ಯಕ್ತಿ. ಹೌದು, ಹೌದು. ಸೊ ಇಷ್ಟೆಲ್ಲ ಗೊತ್ತಿದ್ದು ಪದೇ ಪದೇ ಯಾಕೆ ಸರ್, ಮೊದಲನೇ ಬಾರಿ ಮಾಡಿದಾಗ ಎಲ್ಲೋ ಒಂದ್ ಕಡೆ ಎಡ್ವರ್ಟ್ ಆಗಿತ್ತು ಅನ್ಸ್ಬೋದು ಸರ್. ಹೌದು. ಒಂದ್ ಕಡೆ ಗೊತ್ತಿಲ್ದಿರ ಕಾನೂನು ಅರಿವಿಲ್ವೋ ಅಥವಾ ಇದು ಈ ರೀತಿ ಆಗ್ಬಿಡ್ತೋ ಅನ್ನುವಂಥದ್ದು ಇದು ಅದು ಓಕೆ. ಮಚ್ಚನ್ ಇಟ್ಕೊಂಡು ಹೋಗಿ ಶೂಟಿಂಗ್ ಮಾಡುವಂಥದ್ದು ಆಗ ಪಾಪ ಏನೋ ಬಿಗ್ ಬಾಸ್ ಇಂದ ಬಂದು ಏನೋ ನಾನು ಮಾಡ್ಬೇಕು ಏನೋ ಒಂದು ಹುಮ್ಮಸ್ಸಲ್ಲಿ ಅಕ್ಸೆಪ್ಟೆಡ್. ಅದಕ್ಕೆ ಪೊಲೀಸರು ತಕ್ಕ ದಾರಿನೂ ತೋರಿಸ್ಕೊಡ್ತಾರೆ, ತಿರ್ಗಾ ವಾರಂಟ್ ಏನೋ ರೀಕಾಲ್ ಅವೆಲ್ಲ ಏನೋ ಆಗ್ಬಿಡ್ತವೆ. ಬಟ್ ಬುದ್ಧಿವಂತರಲ್ವಾ ನೀವು, ಅಥವಾ ನೀವು ದಡ್ರ, ಅಷ್ಟು ಶತಮೂರ್ಖರ, ಮಚ್ಚಿಡ್ಕಡಿದ್ಕೆ ಹಿಂಗಾಗಿತ್ತಪ್ಪ ಡೆಫಿಷಿಯರ್ ಏನೋ ಇನ್ನೇನೋ ನಾನು ಕವರಲ್ಲಿ ಪೆಟ್ರೋಲ್ ಬಾಂಬ್ ಸಿಡ್ತಾರೆ ಬಿಡ್ತಾರೆ ನನ್ನ ಅನ್ನೋಂಥ ಪರಿಣಾಮ. ಅಂದ್ರೆ ಅಷ್ಟೂ ಬುದ್ಧಿ ಇಲ್ವಾ? ಒಂದು ದಡ್ಡ ಆಗಿರ್ಬೇಕು, ಇಲ್ಲ ಅತಿ ಮೂರ್ಖ ಆಗಿರ್ಬೇಕು, ಇಲ್ಲ ಒಂದು ಮಂಡ ಆಗಿರ್ಬೇಕು, ಇಲ್ಲಾಂದ್ರೆ ಏನಾದ್ರೂ ಆಗಲಿ ನಾನು ಜನರನ್ನ ನೋಡ್ಬೇಕು, ಒಂದ್ಸರಿ ಇನ್ನೊಂದ್ಸರಿ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಅನ್ನೋ ತರ ಆಗಿರ್ಬೇಕು. ಆಗ ಇದೇ ರೀತಿ ರಿಪೀಟ್ ಆದಾಗ ಒಂದು ಆದೇಶವನ್ನ ಮಂಡಳಿ ಮಾಡಬೇಕು. ಅಂದ್ರೆ ಸಮಾಜಕ್ಕೆ ನಿಮ್ಮ ಒಂದು ಶೂಟಿಂಗ್ಸ್ಗಳು ಅಥವಾ ನಿಮ್ಮ ಒಂದು ಆಕ್ಟಿಂಗ್ಗಳು ಅಥವಾ ನೀವು ಮಾಡ್ತಿರುವಂತ ಒಂದು ಪ್ರಯತ್ನಗಳು ಸಮಾಜಕ್ಕೆಲ್ಲೋ ಒಂದು ಕಡೆ ಕ್ರೈಮ್ಸ್ಗಳು ಜಾಸ್ತಿ ಆಗ್ತವೆ ಅಥವಾ ಮೋಟಿವೇಟ್ ಆಗ್ತವೆ ಅಂದಾಗ ಆ ಮಂಡಳಿ ಅಂತ ಒಂದಿದೆ. ಆ ಮಂಡಳಿ ಇದೆಯೋ ಸತ್ತೋಗಿದೆಯೋ, ಈ ಚಿತ್ರನಟರು ಬರೇ ಕಲರ್ಫುಲ್ ತೋರ್ಸೋದು, ಅದು ಏನ್ ಮಂಡಳಿ ಅಂತ ಗೊತ್ತಿಲ್ಲ. ಯಾರೋ ಒಬ್ಬ ಹೋಗಿ ಹೇಳ್ಬೇಕಾ, ಯಾರೋ ಒಬ್ಬ ಕುಂತ್ಕೊಬೇಕ್ರಿ, ತಾಕತ್ತಿರೋರು ಕುಂತ್ಕೊಬೇಕು, ಕುಂತ್ಕೊಂಡು ಅದನ್ನ ಆದೇಶ ಮಾಡ್ಬೇಕು. ಜೈಮಾಲ್ ಅವರು ಇವತ್ತಿದ್ದಾರೆ, ಮೊನ್ನೆ ಚೇತನ್ ಅವರ ಅಹಿಂಸೆ ಚಿತ್ರ ಮಾತಾಡಬೇಕು, ಅಪ್ರಿಷಿಯೇಟ್, ಅದನ್ನ ತಲೆಬಾಗಿ ಹೇಳೋಣ. ಅವ ಇದೇ ರೀತಿ ಸಮಾಜದಲ್ಲಿ ಮಕ್ಕಳು ಹಾಳಾಗ್ತಿದ್ದಾರೆ, ಇವೆಲ್ಲ ನೋಡಿದ್ರೆ ನಿಮ್ಗೆ ಅಷ್ಟು ಗೊತ್ತಿಲ್ವಾ? ಸೊ ಹಾಗಾಗಿ ಇವೆಲ್ಲವೂ ಕೂಡ ಅವರು ತಗೊಂಡು ಸ್ವಲ್ಪ ಇಂಥವ್ರನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಮತ್ತೆ ಸುದೀಪ್ ಅವರು, ಬಿಗ್ ಬಾಸ್ ನ ಸುದೀಪ್ ಅವರು ಕೂಡ ಒಂಚೂರು ಯಾರನ್ನ ಬೆಳೆಸ್ತಾ ಇದ್ದೀವಿ, ಸಮಾಜಕ್ಕೆ ನಾನು ಯಾರನ್ನ ಬೆಳೆಸಿ ಏನ್ ಕೊಡುಗೆ ಕೊಡ್ತಾ ಇದ್ದೀನಿ ಅನ್ನೋದು ಕೂಡ ಅವರು ಕೂಡ ಸ್ವಲ್ಪ ಗಮನ ಹರಿಸ್ಬೇಕು ಅನ್ಸುತ್ತೆ ಸರ್. ಏನ್ ತಪ್ಪು ಏನ್ ಸರಿ ಅನ್ನೋಂಥದನ್ನ ಸ್ಕ್ರೀನ್ ಮೇಲೆ ತುಂಬಾ ಅದ್ಭುತವಾಗಿ ವಿವರಿಸ್ತಾರೆ. ಅವು ಕಾರಣಕ್ಕೆ ನಾವು ತಲೆಬಾರೋಣ. ಆದ್ರೆ ಹಾಗೆ ಯಾರೋ ತಪ್ಪು ಮಾಡಿದ ತಕ್ಷಣ ಜೈಲು ಹೋದ ತಕ್ಷಣ ಅವ್ರ ಬಗ್ಗೆನೂ ಮಾತಾಡ್ತಾರೆ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಹಾಗೆ ಅದ್ರ ಜೊತೆ ನೀವು ನಿಮ್ ಜೊತೆ ಹಿಡ್ಕೊಂಡು ನಿಮ್ ಕಾರ್ಯಕ್ರಮಗಳಲ್ಲಿ ಯಾರಿಗೆ ನೀವು ಸ್ಕ್ರೀನ್ ನ ಶೇರ್ ಮಾಡ್ತಿದ್ದೀರ ಅನ್ನೋದು, ಅವರಿಂದ ಸಮಾಜಕ್ಕೆ ಏನಾಗುತ್ತೆ ಅನ್ನೋದು ಕೂಡ ನಿಮ್ ತಲೆಗೆ ಬರ್ತದೆ. ಬರೇ ಅವ್ರ ಕುಟುಂಬಗಳು ಅವ್ರ ಜೀವನ ಚೆನ್ನಾಗಿತ್ತು ಅಂದ್ರೆ ಇದು ಚಿತ್ರನಟರಲ್ಲ. ಇವತ್ತು ರಾಜ್ಕುಮಾರ್ ಅವ್ರ ಬಗ್ಗೆ ಒಂದೇ ಒಂದು ಮಾತಾಡಿದ್ದಕ್ಕೆ ಜನ ಕ್ಯಾಕು ಸ್ಯಾಕು ಗುರ್ಬೇಡಿ. ಅವರು ಸಮಾಜದಲ್ಲಿ ಒಳ್ಳೇದು ಹೇಳ್ಕೊಟ್ಟಿದ್ದಾರೆ ನಮ್ಗೆ ಸರ್. ರಾಜ್ಕುಮಾರ್ ಸಿನಿಮಾನ ನಾವು ನೋಡ್ತಾ ಇದೀವಿ, ಇವತ್ತು ನಮ್ಮ ಮಕ್ಕಳು ಯೂಟ್ಯೂಬ್ ಅಲ್ಲಿ ಹಳೆ ಪಿಕ್ಚರ್ ನೋಡ್ತಿರ್ತಾರೆ ಸರ್, ಸಂತೋಷ ಆಗುತ್ತೆ. ಅದೇ ಇನ್ ಯಾರಾದ್ರೂ ಈ ತಂದಾಗಿ ಈ 2025, 26, 24 ತೆಗೆದ್ರೆ ನಮ್ಗೆ ಭಯ ಆಗುತ್ತೆ, ಏನ್ ಕಲ್ಸ್ಬಿಡ್ತಾವೋ ಅಂತ. ಯಾರ್ಯಾರೋ ಮಾತುಗಳು ಏನಪ್ಪ ಇದು ಕತೆ ಅಂತ. ಸೊ ಹಾಗಾಗಿ ಆ ಒಂದು ಗುಣಗಳು ಬಂದ್ರೆ ಮಾತ್ರ. ಹೋದ ನನ್ನ ಆಫೀಸಲ್ಲಿ ಚಿತ್ರನಟರು ಒಬ್ಬರು ಫೋಟೋ ಹಾಕಿದ್ದೀನಿ ಸರ್, ಬರ್ತಿರಂಗೆ ಎಂಟ್ರಲ್ಲಿ ರಾಜ್ಕುಮಾರ್ ಫೋಟೋ ಹಾಕಿದ್ದೀನಿ. ಅವ್ರ ಗುಣಕ್ಕೋಸ್ಕರ, ಅವ್ರಿಗೋಸ್ಕರ. ಸಿನಿಮಾ ಬೇರೆ ಸರ್, ವ್ಯಕ್ತಿತ್ವ. ಸಿನಿಮಾ ಬೇರೆ, ಸಿನಿಮಾನೇ ಬೇರೆ, ವ್ಯಕ್ತಿತ್ವನೇ ಬೇರೆ. ಯಾವತ್ತೂ ನಾನು ಕೈ ಮುಟ್ಟಿಲ್ಲ, ನಾನು ಯಾವತ್ತೂ ಅವ್ರನ್ನ ಎದುರುಗಡೆ ಶುರು ಒಂದ್ಸಲಿ ಎಲ್ಲೋ ನೋಡಿರ್ಬೋದು. ಆದ್ರೂ ನಾವು ಅವ್ರನ್ನ ಅಷ್ಟು ಆರಾಧಿಸ್ತೀವಿ. ಅಥವಾ ನಂತರ ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳು ಅವ್ರನ್ನ ನೋಡೇ ಇರಲ್ಲ, ಆದ್ರೂ ಅವ್ರನ್ನ ಬಾಸು ಈ ರೀತಿ ಎಲ್ಲ ನಾವು ಹೇಳಿದ ಏಂತಕ್ಕೆ ಅಂದ್ರೆ ಅವ್ರ ಕೊಟ್ಟಂತ ಮೆಸೇಜಸ್ಗಳು ಇರ್ತವೆ, ಅವ್ರ ಬದುಕಿ ಬಾಳ್ದಂತ ದಾರಿ ಇರ್ತಾವಲ್ಲ, ಅವ್ರು ನಮ್ಗೆ ತೋರಿಸುವಂತ ಗುರಿ ಇರ್ತಾವಲ್ಲ. ಹಾಗಾಗಿ ಅದು ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಇರ್ಬೋದು ಈ ಸಿನಿಮಾ ಕ್ಷೇತ್ರ. ಈಗ ನೀವು ಶ್ರೀಕೃಷ್ಣ ದೇವರಾಯನ ನೋಡಿಲ್ಲ, ಶ್ರೀಕೃಷ್ಣ ದೇವರಾಯನ ನಾವು ಖಂಡಿತವಾಗ್ಲೂ ನೋಡಿಲ್ಲ ಕೊಡೋ. ಆದ್ರೆ ಶ್ರೀಕೃಷ್ಣ ದೇವರಾಯ ರಾಜ್ಕುಮಾರ್ ನೆನಪಾಗೋದು ಸಿನಿಮಾ ಮುಖಾಂತರ. ಸಿನಿಮಾ ದೇವರುಗಳು ಸಿನಿಮಾ ಮುಖಾಂತರ ಗೊತ್ತಾಗುತ್ತೆ 100%. ಯಾರೋ ಒಬ್ರು ವ್ಯಕ್ತಿತ್ವ ಸಿನಿಮಾ ಅಷ್ಟು ನಮ್ಗೆ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ಅಲ್ವಾ? ಇವಾಗ ಯಾರೋ ಒಬ್ಬ ರೈತ ಕೆಲಸ ಬಿಟ್ಟಿಂಗ್ ಹೋದ, ಇವತ್ತು ಬಂಗಾಳ ಮನುಷ್ಯನ್ ನೋಡ್ತೀವಿ. ಇವತ್ತು ನಾವೆಲ್ಲ ಹುಟ್ಟೇ ಇರಲ್ಲ ಸರ್ ಅಲ್ವಾ? ಆ ಟೈಮಲ್ಲಿ ಸಿನಿಮಾಗಳು ಬಂದಾಗ ನಾವು ನಮ್ ಜನನೇ ಆಗಿರಲಿಲ್ಲ, ಬಟ್ ಸ್ಟಿಲ್ ವಿ ಟಾಕ್ ಅಬೌಟ್ ಇಟ್. ಯಾಕೆ ಅಂದ್ರೆ ಒಳ್ಳೇದೇ. ಹಾಗಾಗಿ ಇದು ಎಲ್ಲೋ ಹೋಗ್ತಾ ಇದೀನಿ ಮಾತಾಡ್ಕೊಂಡು ಕ್ಷಮಿಸಿ. ಖಂಡಿತವಾಗ್ಲೂ ತಪ್ಪೇ ಇದು. ಈ ತಪ್ಪಿಗೆ ಸೂಟಬಲ್ ಆದ ಕಾನೂನಿನ FIR ಹಾಕಿ ದಯಮಾಡಿ ಇನ್ನೊಂದು ಸಲಿ ಅವರು ಬುದ್ಧಿ ಕಲಿಸುವಂಥದ್ದು ಮಾಡ್ಬೇಕಂದ್ರೆ ನಾವು ಇದು ಇಂಥ ಪ್ರಕರಣಗಳಿಗೆ ಎಷ್ಟು ವರ್ಷ ಶಿಕ್ಷೆ ಆಗ್ಬಹುದು ಸರ್? ಇವಾಗ ಒಂದ್ ವೇಳೆ ಯಾವುದೇ ರೀತಿ ಪರ್ಮಿಷನ್ ತಗೊಂಡಿರೋದಿಲ್ಲ, ಪರ್ಮಿಷನ್ ತಗೊಳ್ದಲ್ಲೇ ಈ ರೀತಿ ತಪ್ಪು ಮಾಡಿದಾಗ
ಈ ತರ ಪ್ರಕರಣಗಳಲ್ಲಿ ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಬಹುದು ಮತ್ತೆ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು? ಸರ್ ಈಗ ಎಕ್ಸ್ಪ್ಲೋಸಿವ್ ಇಂದ ಮಿನಿಮಮ್ 7 years ಇಂಪ್ರಿಸನ್ಮೆಂಟ್ ಇದು ನಡೆಯುತ್ತೆ. ಆದ್ರೆ ಅದರಿಂದ ಹಾರ್ಮ್ ಆಗಿದ್ರೆ, ಅದರಿಂದ ತೊಂದರೆಗಳಾಗಿದ್ರೆ, ಅಥವಾ ಅದ್ರ ಇಂಟೆನ್ಷನ್, ಉದ್ದೇಶ, ಮೋಟಿವೇಶನ್ ಇದೆಲ್ಲದ್ರ ಮೇಲೆ ಕೂಡ ತಾವು ಟಾಡ ತನಕ ತಗೊಂಡೋಗ್ಬಿಡ್ಬೋದು. ಅರ್ಥ ಆಯ್ತಲ್ಲ? ಏರ್ಪೋರ್ಟ್ ನಲ್ಲಿ ಎಲ್ಲೋ ಯಾರೋ ಒಬ್ರು ಬಾಂಬ್ ನ ಮಾಡಿದ್ರೆ ಅಂತ ಹೇಳಿದಾಗ ಟಾಡನೆ ಆಗೋದಲ್ಲ. ಹೌದು. ಸೊ ಏನು ಗಾಡಿ ಬ್ಲಾಸ್ಟೇ ಆಗ್ಬೇಕು ಗಾಡಿಯಲ್ಲಿ. ಸರ್ ಇದೇ ಒಂದು ಪೆಟ್ರೋಲ್ ಮಾದರಿಯಲ್ಲಿ ಮಾಡಿರುವಂತ ಒಂದು ಎಕ್ಸ್ಪ್ಲೋಸಿವ್ ಬಾಂಬ್ ಅಂತ ಅನ್ಕೊಳ್ಳೋಣ. ಯಾವುದೇ ಒಂದು ಬೆಂಕಿಯಲ್ಲಿ ಸಿಡಿದ್ರೆ ಅಂತ ಬಾಂಬ್ ಅಂತಾನೆ ಕರೆಯುವುದು. ಕುಕ್ಕರ್ ಅಲ್ಲಿ ಏನು ಪ್ರಕರಣ ಆಯ್ತು, ಕುಕ್ಕರ್ ಬಾಂಬ್ ಅನ್ನೋ ಒಂದು ಪ್ರಕರಣ ಆಯ್ತು. ಈ ರೀತಿಯಾಗಿ ಬಾಂಬ್ಗಳು ಪ್ರಕರಣಗಳಾಗ್ತವೆ. ಯಾವ್ದೇ ರೀತಿ ಸಿನಿಮಾದಲ್ಲಿ ಬರ್ತಾವ, ಈ ಕವರ್ಡ್ ಹಿಂಗೆ ಬ್ಲಾಸ್ಟ್ ಅವೆಲ್ಲ ಅಲ್ಲ. ಇದೇ ಗಾಡಿ ಕೆಳಗಡೆ ಇದ್ದು ಬ್ಲಾಸ್ಟ್ ಆಗಿದ್ರೆ ಆ ಗಾಡಿ ಕಥೆ ಏನಾಗಿರ್ಬೇಕು, ಅಥವಾ ಇವರು ಇಟ್ಟಿದಂತದಲ್ಲ ಅದು ಆ ಕಿಡಿ ಏನಾದ್ರು ಅಥವಾ ಒಂದು ಗಾಡಿ ಅಥವಾ ಯಾವುದೋ ಒಂದು ಪಕ್ಕದಲ್ಲಿ ಬಿತ್ತು, ಅಥವಾ ಏನೋ ಆಗಿ ಹೆಚ್ಚು ಕಮ್ಮಿ ಎಲೆಕ್ಟ್ರಿಕಲ್ ವೈರ್ ಏನೋ ಆಗಿದೆ, ಏನಾಗ್ತಿತ್ತು, ಹಾನಿಕಾರ ಆಗ್ತಿತ್ತು. ಹಾಗಾಗಿ ಅಪ್ಪ ಎಲ್ರೂ ಪರ್ಮಿಷನ್ ತಗೊಂಡು ಮಾಡಿ ಅಂತಾನೆ ಇದೆ. ಸ್ಪೆಷಲ್ ಪರ್ಮಿಷನ್ ಅಂದ್ರೆ ತುಂಬಾ ಏನು ತೊಂದರೆ ಆಗಲ್ಲ, ನಾನು ನೋಡ್ಕೋತೀನಿ. ಪ್ರಿಕಾಷನರಿ ಇರ್ಬೇಕು.